ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ನ್ಯೂ ಅಪ್ಡೇಟ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ 27ನೇ ಕಂತಿನ ಹಣ ಬಿಡುಗಡೆ. 15ಕ್ಕೂ ಹೆಚ್ಚು ಅಧಿಕ ಜಿಲ್ಲೆಗಳ ಮಹಿಳೆಯರಿಗೆ ಜಮಾ ಆಗಲಿದೆ. ಒಂದು ತಿಂಗಳ ಅಂತರದಲ್ಲಿ 6,000 ರೂಪಾಯಿಗಳು ಪಡಿತ ಅಂಗಡಿಗಳಲ್ಲಿ ಸಿಗಲಿದೆ. ಸೀಮೆ ಎಣ್ಣೆ. ಹೌದು ಗೆಳೆಯರೆ, ಗ್ರಾಮೀಣ ಭಾಗದಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಪ್ರಾಪ್ತಿಯಾಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಬಂದಿದೆ ಗೆಳೆಯರೆ, ಅದು ತಿಳಿದುಕೊಳ್ಳೋಣ. ಹಾಗೂ ಶಕ್ತಿ ಯೋಜನೆ. ಹೌದು ಗೆಳೆಯರೆ, ಶಕ್ತಿ ಯೋಜನೆಯಲ್ಲಿ ಆರ್ಥಿಕವಾಗಿ 4 ಸಾರಿಗೆ ನಿಗಮಗಳು ನಷ್ಟದಲ್ಲಿದ್ದಾವೆ. ನೆರವಿಗೆ ಧಾವಿಸಿದೆ ಸರ್ಕಾರ. LPG ಬುಕ್ಕಿಂಗ್ ನಲ್ಲಿ ಬದಲಾವಣೆ. ಹೌದು ಗೆಳೆಯರೆ, ಸಾರ್ವಜನಿಕರು ದಿನವಿಡೀ ಬುಕ್ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಹೊಸ ಟೈಮಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣವು ಬಿಡುಗಡೆಯಾಗುತ್ತಿದೆ. ಹೌದು ಗೆಳೆಯರೆ, ಈಗಾಗಲೇ 15ಕ್ಕೂ ಹೆಚ್ಚು ಅಧಿಕ ಜಿಲ್ಲೆಗಳಲ್ಲಿ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿದ್ದು, ಇನ್ನೆರಡು 3 ದಿನಗಳಲ್ಲಿ ಬಾಕಿ ಉಳಿದಂತ ಜಿಲ್ಲೆಗಳಿಗೆ ಮಹಿಳೆಯರಿಗೆ ಹಣ ತಲುಪಲಿದೆ ಎಂದು ಹೇಳಲಾಗಿದೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾದಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. 2023 ಆಗಸ್ಟರಲ್ಲಿ ಈ ಯೋಜನೆಯು ಜಾರಿಗೆ ಬಂದಿದ್ದು, ಸದ್ಯ 27ನೇ ಕಂತಿನ ಹಣವು ಬಿಡುಗಡೆಯಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಯಾವ ಜಿಲ್ಲೆಗಳಲ್ಲಿ ಹಣವು ಬಿಡುಗಡೆಯಾಗಿದೆ ಎಂದು ತಿಳಿದುಕೊಳ್ಳೋಣ. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ಗದಗ, ಬಾಗಲಕೋಟೆ, ದಾವಣಗೆರೆ, ಕಲಬುರಗಿ, ಹಾಸನ, ಮೈಸೂರು, ಕೊಡಗು ಸೇರಿದಂತೆ 15ಕ್ಕೂ ಹೆಚ್ಚು ಅಧಿಕ ಜಿಲ್ಲೆಗಳಲ್ಲಿ ಖಜಾನೆಯಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. 3 ದಿನಗಳ ಒಳಗಡೆ ಬಾಕಿ ಇರುವಂತಹ ಜಿಲ್ಲೆಗಳಿಗೂ ಸಹ ಫಲಾನುಭವಿಗಳ ಹಣವು ಸಿಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲವು ತಿಳಿಸಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. 27ನೇ ಕಂತು ಬಿಡುಗಡೆ ಆಗುತ್ತಿರುವಂತಹ ಮುಂಬರುವ ಯುಗಾದಿ, ರಂಜಾನ್ ಹಬ್ಬಕ್ಕೆ ಖರ್ಚಿಗೆ ಅನುಕೂಲವಾಗಲಿದೆ ಎಂದು ಹೇಳಲಾಗಿತ್ತು. ಆದ್ರೆ ಈಗ 1 ತಿಂಗಳ ಅಂತರೊಳಗೆ 30 ದಿನಗಳ 3 ಕಂತು ಹಣ ಜಮಾ ಆಗಿದ್ದು 6,000 ರೂಪಾಯಿ ಮಹಿಳೆಯರ ಖಾತೆಗೆ ಸಿಕ್ಕಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಇದು ಕೂಡ ಹಬ್ಬದ ಸಡಗರವನ್ನು ಹೆಚ್ಚಿಸಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಹೌದು ಗೆಳೆಯರೆ, ಆಗಸ್ಟ್ 23ರಿಂದ ಯೋಜನೆ ಜಾರಿಗೆ ಬಂದಿದ್ದು, ಸದ್ಯ 31ರೊಳಗಾಗಿ 27ನೇ ಕಂತಿನ ಹಣವು ಬಿಡುಗಡೆಯಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ತಾಂತ್ರಿಕ ಕಾರಣಗಳಿಂದ ಹಳೆಯ ವರ್ಷದ 3ನೇ ಕಂತಿನ ಹಣ ಬಾಕಿ ಇದೆ. ಸದ್ಯ 2026 ಜನವರಿ ಕಂತಿನ ಹಣವು ಮಹಿಳೆಯರ ಖಾತೆಗೆ ಜಮಾ ಆಗುತ್ತಿದೆ ಎಂದು ಇಲಾಖೆಯ ಮೂಲಗಳು ಹೇಳಿವೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ಭಾರತದಲ್ಲಿ ಮತ್ತೆ ಮನೆಯ ಅಡುಗೆಗೆ ಸೀಮೆ ಎಣ್ಣೆ ಬಳಸಲು ಕೇಂದ್ರ ಸರ್ಕಾರವು ಅನುಮತಿ ನೀಡಿದೆ ಗೆಳೆಯರೆ. ಹೌದು ಗೆಳೆಯರೆ, ರಾಜ್ಯಗಳಿಗೆ ಕೇಂದ್ರದಿಂದ 1 ಲಕ್ಷ ಕಿಲೋಲೀಟರ್ ನಿಯಮಿತ ಕೋಟಾದ ಜೊತೆಗೆ ಹೆಚ್ಚುವರಿಯಾಗಿ 48,000 ಕಿಲೋಲೀಟರ್ ಸೀಮೆ ಎಣ್ಣೆಯನ್ನು ಹಂಚಿಕೆ ಮಾಡಲಾಗಿದೆ ಗೆಳೆಯರೆ. ಅಲ್ಲದೆ ಪ್ರಾಥಮಿಕವಾಗಿ ಪಡಿತರ ಅಂಗಡಿಗಳಲ್ಲಿ ಮೂಲ ಸೀಮೆ ಎಣ್ಣೆಗಳನ್ನು ವಿತರಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಪರ್ಯಾಯ ಇಂಧನವಾಗಿ ಬಯೋಮಾಸ್ ಅಥವಾ RDF ಪೆಲೆಟ್ಗಳು ಮತ್ತು ಕಲ್ಲಿದ್ದಲು ಇರುವಂತಹ 1 ತಿಂಗಳ ಕಾಲ ಬಳಸಲು ಅನುಮತಿ ನೀಡುವಂತೆ ಪರಿಸರ ಸಂಸ್ಥೆಗಳು ಕೇಳಿದೆ. ಹಾಗಾದ್ರೆ ಗೆಳೆಯರೆ, ಮುಂದಿನ ದಿನಗಳಲ್ಲಿ ಪಡಿತರ ಚೀಟಿದಾರರಿಗೆ ಸೀಮೆಎಣ್ಣೆ ಬದಲು ಅಡಿಗೆಗೆ LPG ಬಳಸುವಂತ ಅಭಿಯಾನ 2012ರಲ್ಲಿ ಆರಂಭವಾಗಿತ್ತು. ಈಗ ಉಜ್ವಲ ಯೋಜನೆ ಅಡಿಯಲ್ಲಿ ಬಡ ಕುಟುಂಬಗಳಿಗೆ ಸರ್ಕಾರ ಸಬ್ಸಿಡಿ ದರದಲ್ಲಿ ಸಿಲಿಂಡರ್ಗಳನ್ನು ನೀಡುತ್ತಿದೆ. ಹಾಗಾದ್ರೆ LPG ಸಿಲಿಂಡರ್ ಸಮಸ್ಯೆ ಹೆಚ್ಚಾಗುತ್ತಿದ್ದಂತೆ ಗ್ರಾಮೀಣ ಭಾಗದಲ್ಲಿ ಬುಕ್ಕಿಂಗ್ ಅವಧಿಯು ಏರಿಸಲಾಗುತ್ತಿದೆ. ಯಾಕೆಂದರೆ ಮೊದಲು 25 ದಿನಗಳಿಗೆ 1 ಸಿಲಿಂಡರ್ ಸಿಗುತ್ತಿತ್ತು, ಆದ್ರೆ ಈಗ 45 ದಿನಗಳಿಗೆ 1 ಸಿಲಿಂಡರ್ ಸಿಗುತ್ತೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಇನ್ನು ಮತ್ತೊಂದು ಕಡೆ ನೋಡಬೇಕೆಂದರೆ, ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಪಡಿತ ಚೀಟಿದಾರರಿಗೆ ಸಿಹಿ ಸುದ್ದಿಯು ಸರ್ಕಾರ ಕೊಟ್ಟಿದೆ ಗೆಳೆಯರೆ. ಹೌದು ಗೆಳೆಯರೆ, ಮಾರ್ಚ್ 2026ರ ಮಾಹಿಗೆ ಅನ್ವಯಿಸಿದಂತೆ ವಿವಿಧ ವರ್ಗಗಳ ಪಡಿತ ಚೀಟಿದಾರರಿಗೆ ಪಡಿತರ ಹಂಚಿಕೆ ಮಾಡಲಾಗುತ್ತಿದೆ. ಅಂತ್ಯೋದಯ ಕಾರ್ಡ್ಗಳಿಗೆ 1 ರಿಂದ 3 ಸದಸ್ಯರು ಇರುವಂತವರಿಗೆ ಪ್ರತಿ ಕಾರ್ಡಿಗೆ 35 ಕೆಜಿ ಅಕ್ಕಿಯನ್ನು ವಿತರಿಸಲಾಗುತ್ತದೆ. 4 ಸದಸ್ಯರು ಇರುವಂತಹ ಪ್ರತಿ ಕಾರ್ಡಿಗೆ 40 ಕೆಜಿ ಅಕ್ಕಿಯನ್ನು ವಿತರಿಸಲಾಗುತ್ತದೆ. ಹಾಗೂ 5 ಸದಸ್ಯರು ಇರುವಂತಹ ಪ್ರತಿ ಕಾರ್ಡಿಗೆ 50 ಕೆಜಿ ಅಕ್ಕಿಯನ್ನು ವಿತರಿಸಲಾಗುತ್ತದೆ. ಹಾಗೆ 6 ಸದಸ್ಯರು ಇರುವಂತಹ ಪ್ರತಿ ಕಾರ್ಡಿಗೆ 60 ಕೆಜಿ ಅಕ್ಕಿಯನ್ನು ಕೊಡಲಾಗುತ್ತದೆ. ನಂತರ 7 ಸದಸ್ಯರು ಇರುವಂತಹ ಪ್ರತಿ ಕಾರ್ಡಿಗೆ 70 ಕೆಜಿ ಅಕ್ಕಿಯನ್ನು ಕೊಡಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು 8 ಸದಸ್ಯರು ಇರುವಂತಹ ಪ್ರತಿ ಕಾರ್ಡಿಗೆ 80 ಕೆಜಿ ಅಕ್ಕಿಯನ್ನು ಕೊಟ್ಟರೆ 9 ಸದಸ್ಯರು ಇರುವಂತಹ ಪ್ರತಿ ಕಾರ್ಡಿಗೆ 90 ಕೆಜಿ ಅಕ್ಕಿಯನ್ನು ವಿತರಿಸಲಾಗುತ್ತದೆ. ಮತ್ತು 10 ಸದಸ್ಯರು ಇರುವಂತಹ ಪ್ರತಿ ಕಾರ್ಡಿಗೆ 100 ಕೆಜಿ ಅಕ್ಕಿಗಳನ್ನು ನೀಡಲಾಗುವುದು ಎಂದು ಹೇಳಲಾಗುತ್ತದೆ ಗೆಳೆಯರೆ. ಹಾಗಾದ್ರೆ ಪೋರ್ಟ್ ಬಿಲಿಟ್ ಜಾರಿಯಲ್ಲಿರುವಂತಹ ಯಾವುದೇ ಅಂತರ್ಜಾತೀಯ ಅಥವಾ ಜಿಲ್ಲೆಯಲ್ಲಿರುವಂತಹ ಪಡಿತ ಚೀಟಿದಾರರಿಗೆ ಯಾವುದೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಪಡೆಯಲು ಅವಕಾಶವಿರುತ್ತದೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯು ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತೊಂದು ವಿಶೇಷವಾದಂತಹ ಮಹತ್ವದ ಮಾಹಿತಿ ಏನೆಂದರೆ ಶಕ್ತಿ ಯೋಜನೆ. ಹೌದು ಗೆಳೆಯರೆ, ಶಕ್ತಿ ಯೋಜನೆಯು ಆರ್ಥಿಕ ಸಂಕಷ್ಟದಲ್ಲಿ 4 ಸಾರಿಗೆ ನಿಗಮಗಳು ಇದೆ ಗೆಳೆಯರೆ. ಹೌದು, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯು ಒಂದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಕರ್ನಾಟಕ ಸರ್ಕಾರವು 2023
ಜೂನ್ 11ರಿಂದ ಚಾಲನೆಯಲ್ಲಿ ಪಡೆದಂಥ ಶಕ್ತಿ ಯೋಜನೆ ಅಡಿಯಲ್ಲಿ ಫೆಬ್ರವರಿ 2026ರವರೆಗೂ ಒಟ್ಟು 690.87 ಕೋಟಿ ಮಹಿಳಾ ಫಲಾನುಭವಿಗಳು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಲ್ಲದೆ ಫೆಬ್ರವರಿ ತಿಂಗಳಲ್ಲಿ ಮುಂಗಡವಾಗಿ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇಲಾಖೆಯ ಅಂಕಿಅಂಶಗಳನ್ನು ಸಹ ತಿಳಿದು ಬಂದಿದೆ ಗೆಳೆಯರೆ. ಹಾಗೆ ಆರ್ಥಿಕ ಸಂಕಷ್ಟದಲ್ಲಿ ಜಾರಿಗೆ ನಿಗಮಗಳು ಹೇಗಿದ್ದಾವೆ ಅಂದರೆ ಶಕ್ತಿ ಯೋಜನೆ ಯಶಸ್ಸಿನ ನಡುವೆಯೂ ಸಹ ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದಂತಹ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಬಿಯುಟಿ, ಕೇರ್ ಆಫ್ ಟಿಸಿ ಹಾಗೂ ಕೆಕೆಆರ್ಟಿಸಿ ತೀವ್ರ ಆರ್ಥಿಕದಲ್ಲಿ ಹಿನ್ನಡೆ ಅನುಭವಿಸುತ್ತಿವೆ. ರಾಜ್ಯದಲ್ಲಿ 4 ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿದ್ದು ಹೊಸ ಬಸ್ಗಳ ಖರೀದಿ ಅಥವಾ ಇಂಧನ ವೆಚ್ಚ, ಸಂಸ್ಥೆಯ ಬಂಡವಾಳದ ವೆಚ್ಚ ಹಾಗೂ ಭವಿಷ್ಯದ ನಿಧಿ ಬಾಕಿ ಇರುವುದರಿಂದ ಪಡೆದಿರುವಂತಹ ಸಾಲಕ್ಕೆ ದೊಡ್ಡ ಮಟ್ಟದ ಬಡ್ಡಿಯನ್ನು ಪಾವತಿ ಮಾಡುತ್ತಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಸಾರಿಗೆ ಸಂಸ್ಥೆಗಳನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ರಾಜ್ಯ ಸರ್ಕಾರವು ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಬಹುದು ಗೆಳೆಯರೆ. ಯಾಕೆಂದ್ರೆ ನೌಕರರಿಗೆ ಭವಿಷ್ಯ ನಿಧಿ ಹಾಗೂ ಇಂಧನದ ಬಾಕಿ ತೀರಿಸಲು ಸರ್ಕಾರಿ ಗ್ಯಾರಂಟಿ ಯೋಜನೆಗಳಲ್ಲಿ 2,000 ಕೋಟಿ ಸಾಲವು ಪಡೆಯಲು ಅನುಮೋದನೆ ನೀಡಲಾಗಿದ್ದು ಈ ಸಾಲದ ಮೊತ್ತವನ್ನು ಸರ್ಕಾರವೇ ಮರುಪಾವತಿಸಲಿದೆ ಎಂದು ಹೇಳಲಾಗುತ್ತಿದೆ. ಅಲ್ಲದೆ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸಲು 2025-26ನೇ ಸಾಲಿನಲ್ಲಿ ಅಂತ್ಯದೊಳಗೆ ಸಾವಿರಾರು ಹೊಸ ಬಸ್ಗಳನ್ನು ರಸ್ತೆಗೊಳಿಸಲು ಸಿದ್ಧತೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. 2,000 ಹೊಸ ಡೀಸೆಲ್ ಬಸ್ಗಳನ್ನು ಸಹ ಕೇಂದ್ರ ಸರ್ಕಾರವು ಯೋಜನೆಯಡಿಯಲ್ಲಿ ವಿದ್ಯುತ್ ಚಾಲಿತ ಬಸ್ಗಳನ್ನು ಸೇರ್ಪಡೆ ಮಾಡಲು ಸೇರಿದೆ ಎಂದು ಹೇಳಲಾಗುತ್ತಿದೆ. ಕಳೆದ ಹಲವು ವರ್ಷಗಳಿಂದ ವೇತನ ಪರಿಷ್ಕರಣೆ ಕಾಣದ ನೌಕರರಿಗೆ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಗೆಳೆಯರೆ. ಹೌದು ಸಹ ಗೆಳೆಯರೆ, 2021ರಿಂದ 23ರವರೆಗಿನ 26 ತಿಂಗಳ ಬಾಕಿ ಮೊತ್ತ 1,271.92 ಕೋಟಿ ಪಾವತಿಸಲು ಹಾಗೂ ಹೊಸ ವೇತನ ಪರಿಷ್ಕರಣೆ ಕುರಿತು ಕಾರ್ಮಿಕ ಸಂಘಟನೆಗಳೊಂದಿಗೆ ಫೆಬ್ರವರಿ 18, 2026ರಂದು ನಡೆದಂತಹ ಚರ್ಚೆಗಳಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಅಡುಗೆ ಅನಿಲ ಸಿಲಿಂಡರ್ ಬುಕ್ ಮಾಡುವಾಗ ನೀವು ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕು. ಯಾಕೆಂದರೆ ದಿನದ ಯಾವುದೇ ಸಮಯದಲ್ಲಿ ಫೋನ್ ಎತ್ತಿಕೊಂಡು ಗ್ಯಾಸ್ ಬುಕ್ ಮಾಡುತ್ತಿದ್ದರೆ ಅದನ್ನು ಮುಂದೆ ಅದು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಗ್ಯಾಸ್ ಏಜೆನ್ಸಿಗಳು ಬುಕ್ಕಿಂಗ್ಗಳಿಗಾಗಿ ನಿರ್ದಿಷ್ಟ ವೇಳಾಪಟ್ಟಿಯನ್ನು ಜಾರಿಗೆ ತಂದಿವೆ. ನೀವು ಬುಕ್ಕಿಂಗ್ ಅನ್ನು ಯಾವುದೇ ಸಮಯದಲ್ಲಿ ಮಾಡಿದರೆ ಅದು ಸ್ವೀಕರಿಸುವುದಿಲ್ಲ. ಯಾಕೆಂದರೆ ಹೊಸ ನಿಯಮಗಳ ಪ್ರಕಾರ ಬುಕ್ಕಿಂಗ್ ವಿಂಡೋ ಅನ್ನು ಮುಂದಿನ ದಿನಗಳಲ್ಲಿ 24 ಗಂಟೆ ತೆರೆಯಲು ಸಾಧ್ಯವಿಲ್ಲ. ಯಾಕೆಂದರೆ ನೀವು ಸಿಲಿಂಡರ್ ಬುಕ್ ಮಾಡಲು ಬಯಸಿದರೆ ಬೆಳಿಗ್ಗೆ 5ರಿಂದ 7 ಗಂಟೆ ಒಳಗಡೆ ಅಥವಾ ರಾತ್ರಿ 8ರಿಂದ 12 ಗಂಟೆಯ ನಡುವಿನ ಒಂದು ಕರೆಯನ್ನು ಮಾಡಬಹುದಾಗಿದೆ. ಸಂದೇಶ ಕೇಳಿಸಬೇಕು. ಮುಖ್ಯವಾಗಿ ಬುಕ್ಕಿಂಗ್ ಅನ್ನು ಬೆಳಿಗ್ಗೆ 7ರಿಂದ 8 ಗಂಟೆ ಒಳಗಡೆ 13 ಗಂಟೆ ಒಳಗಡೆ ಸಂಪೂರ್ಣ ಮುಚ್ಚಲಾಗಿರುತ್ತದೆ. ಆದ್ದರಿಂದ ಗ್ಯಾಸ್ ಖಾಲಿ ಆದಾಗ ಮೊದಲು ಸರಿಯಾದ ಸಮಯದಲ್ಲಿ ಅಲಾರಾಂ ಹೊಂದಿರುವಂತಹ ಬುಕ್ಕಿಂಗ್ ಅನ್ನು ಬುದ್ಧಿವಂತಿಕೆಯಿಂದ ತೋರಿಸಬೇಕಾಗುತ್ತದೆ. ಹಾಗಾದರೂ ಸಹ ಪ್ರಮುಖ ನಿಯಮಗಳೆಂದರೆ ನೀವು ಇಚ್ಛೆ ಇದ್ದಂತೆ ಸಿಲಿಂಡರ್ ಅನ್ನು ಬುಕ್ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಸಿಲಿಂಡರ್ ಅನ್ನು ಕೊನೆಗೊಳಿಸಿದರೆ ಅದರ ವಿತರಣೆಗೆ ಕನಿಷ್ಠ 25 ದಿನಗಳು ಕಳೆದಿದ್ದರೆ ಮಾತ್ರ ಅದು ಬುಕ್ಕಿಂಗ್ ಸ್ವೀಕರಿಸುತ್ತದೆ. ಹಾಗಾದರೆ ಸಮಯಕ್ಕೆ ಮೊದಲು ನೀವು ಬುಕ್ ಮಾಡಲು ಹೋದರೆ ಪ್ರಯತ್ನಿಸಿದರೆ ಅದು ವ್ಯವಸ್ಥೆಯು ಸ್ವೀಕರಿಸುತ್ತಿಲ್ಲ, ಅದನ್ನು ತಿರಸ್ಕರಿಸುತ್ತದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ವಿವಿಧ ಕಂಪನಿಗಳು ಡಿಜಿಟಲ್ ಬುಕ್ಕಿಂಗ್ಗಳ ಮೂಲಕ ಸ್ಥಳೀಕರಿಸುತ್ತವೆ ಅಥವಾ ನವೀಕರಿಸುತ್ತವೆ. ಭಾರತ ಗ್ಯಾಸ್ ಗ್ರಾಹಕರು ವಾಟ್ಸ್ಆಪ್ ಮ್ಯಾಪ್ ಮೂಲಕ ಅಥವಾ ಹಾಯ್ ಕಳಿಸುವುದರ ಮೂಲಕ ಸಿಲಿಂಡರ್ಗಳನ್ನು ಆರ್ಡರ್ ಮಾಡಬಹುದಾಗಿದೆ ಎಂದು ಹೇಳಬಹುದಾಗಿದೆ ಗೆಳೆಯರೆ. ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.